ವಿಜಯನಗರ ಜಿಲ್ಲೆಯಲ್ಲಿ ಉತ್ತಮ ಮಳೆ ಆಗುವ ಮೂಲಕ ರೈತರ ಬದುಕು ಹಸನಾಗಲಿ ಎಂದು ಆಶಿಸಿ ಕರುನಾಡ ಕಲಿಗಳ ಕ್ರಿಯಾಶೀಲ ಸಮಿತಿ ವತಿಯಿಂದ ಹೊಸಪೇಟೆ ತಾಲೂಕಿನ ಸುರಕ್ಷಿತ ಮತ್ತು ಸೌಮ್ಯವಾದ ಹೆರಿಗೆಯನ್ನ ಬಯಸುತ್ತೀರಾ? ನಿಮ್ಮ ಮತ್ತು ನಿಮ್ಮ ಮಗುವಿನ ಆರೈಕೆಗಾಗಿ ಎಲ್ಲಾ ಸೌಲಭ್ಯಗಳು, ಆರೋಗ್ಯಕರ ಹೆರಿಗೆಗಾಗಿ ನಮ್ಮ ಆಸ್ಪತ್ರೆಗೆ ಬನ್ನಿ. ಎಜೆ ಹಾಸ್ಪಿಟಲ್ ಮಂಗಳೂರು. ಜೋಳದ ರಾಶಿ ಗುಡ್ಡದಲ್ಲಿ ಗೊರವಯ್ಯ ಅವರಿಂದ ವಿಶೇಷ ಪೂಜೆ ಮಾಡಿಸಲಾಯಿತು. ಮುಂಗಾರು ಮಳೆ ಈ ಬಾರಿ ವಿಳಂಬವಾದದ್ದು ಮಾತ್ರವಲ್ಲ, ವಿಳಂಬವಾದ ಬಳಿಕವೂ ಸಮರ್ಪಕವಾಗಿ ಮಳೆ ಸುರಿಯುತ್ತಿಲ್ಲ. ಇದರಿಂದ ರೈತರು ತೀವ್ರವಾಗಿ ಆತಂಕಗೊಂಡಿದ್ದಾರೆ. ಮಳೆ ಚೆನ್ನಾಗಿ ಆಗಬೇಕು ಎಂಬ ಕಾರಣಕ್ಕೆ ನಗರದ ಅತ್ಯಂತ ಎತ್ತರದ ಜಾಗದಲ್ಲಿ ನಿಂತು ಈ ಪೂಜೆಯನ್ನ ಸಲ್ಲಿಸಲಾಯಿತು. ಜೋಳದ ರಾಶಿ ಗುಡ್ಡದ ಮೇಲೆ ಗೊರಪ್ಪನವರು ಕಂಬಳಿ ಬೀಸಿ, ಭಂಡಾರ ತೂರಿ, ಡೊಳ್ಳು ಬಾರಿಸಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಜೋಳದ ರಾಶಿ ಗುಡ್ಡದ ಮೇಲ್ಭಾಗದಲ್ಲಿ ಮಳೆಗಾಗಿ ಗೊರವಯ್ಯರಿಂದ ಆಕಾಶಕ್ಕೆ ಕಂಬಳಿ ಬೀಸಿ ಮಳೆಗಾಗಿ ಪ್ರಾರ್ಥಿಸಲಾಯಿತು. ಇನ್ನು 3 ದಿನಗಳಲ್ಲಿ ಮಳೆ ಆಗಲಿದೆ ಎಂದು ಗೊರವಯ್ಯ ಗುಡ್ಡದ ಮಲ್ಲಯ್ಯ ಭವಿಷ್ಯ ನುಡಿದರು. ಮಾಳ ಮಲ್ಲೇಶ್ವರ ಸ್ವಾಮಿಯ ಆಶೀರ್ವಾದದಿಂದ ನಾವು ಇಲ್ಲಿ ವಿಜಯನಗರ ಜಿಲ್ಲೆಯ ನೇತೃತ್ವದಲ್ಲಿ ಜೋಳದ ರಾಶಿ ಗುಡ್ಡದ ಹತ್ರ ಮಾಳ ಮಲ್ಲೇಶ್ವರ ಸ್ವಾಮಿಯ ಗೊರವಯ್ಯನ ಪೂಜೆ ಭಕ್ತರು ಸಲ್ಲಿಸಿದ್ದಾರೆ. ಆದರೆ ಈ ಕಾರ್ಯಕ್ರಮ ಈ ವರ್ಷದ ಮಳೆ ಬೆಳೆ ಪುಟ್ಟಪುರ ಮಳೆ ಹಿಂಜರಿದಕ್ಕೋಸ್ಕರ ಮಳೆ ಬರಲಿ, ಆಮೇಲೆ ಭಕ್ತಾದಿಗಳು ರೈತರಿಗೂ ಎಲ್ಲರೂ ಒಳ್ಳೆಯದಾಗಲಿ ಅಂತಂದೇಳಿ ಈ ಪೂಜೆ ನಡೆಸಿದ್ದಾರೆ. ಮಾಳ ಮಲ್ಲೇಶ್ವರ ಸ್ವಾಮಿಯ ಆಶೀರ್ವಾದದಿಂದ ಈ ಮಳೆ 3 ದಿನದೊಳಗೆ ಎಲ್ಲಿದ್ದರೂ ಆ ಸ್ವಾಮಿ ನಡೆಸ್ಕೊಡ್ತಾನೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ದಿನ ನಮ್ಮ ವಿಜಯನಗರ ಕ್ಷೇತ್ರದಲ್ಲಿ ತೀವ್ರ ಬರಗಾಲ ಆಗಿರೋದ್ರಿಂದ ರೈತ ಈ ದೇಶದ ಬೆನ್ನೆಲುಬು ಅಂತ ನಾವೇನು ಕರಿತೀವಿ, ಆ ರೈತನಿಗೆ ಸಂಕಷ್ಟ ಆಗಿರೋದ್ರಿಂದ ನಮ್ಮ ಕೈಲಾದಂಥ ಒಂದು ಅಳಿಲು ಸೇವೆಯನ್ನು, ಒಂದು ಉದ್ದೇಶ ಒಳ್ಳೆದಿದ್ದರೆ ಉತ್ಸವ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಜೋಳದ ರಾಶಿ ಗುಡ್ಡ ಹೊಸಪೇಟೆಗೆ ಒಬ್ಬ ಅದೃಷ್ಟದ ತಾಣ ಅಂತಂದೇಳಿ ಕರಿತೀವಿ. ಹಾಗಾಗಿ ಬೆಳಗ್ಗೆನೇ ನಾವು ಶ್ರೀ ಎಸ್.ಎಲ್. ಗುರುರಾಜ್ ಅವರ ಮಾರ್ಗದರ್ಶನದಲ್ಲಿ ಸಣ್ಣಕ್ಕಿ ವೀರಭದ್ರೇಶ್ವರ ಗುಡಿಗೆ ಹೋಗಿ ರುದ್ರಾಭಿಷೇಕವನ್ನು ಮಾಡಿ ಈ ಭಾಗದ ಇರ್ತಕ್ಕಂಥವ್ರಿಗೆ ಎಲ್ಲರಿಗೂ ಉತ್ತಮವಾದಂಥ ಮಳೆ ಬೆಳೆ ಆಗಲಿ, ಆ ಒಂದು ನಿಟ್ಟಿನಲ್ಲಿ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನಾವು ಎಲ್ಲ ಗೊರವಯ್ಯನವ್ರು ಕರೆಸಿ ನಮ್ಮ ಒಂದು ಕೈಲಾದಷ್ಟು ಮಟ್ಟಿಗೆ ರೈತರಿಗೆ ಒಳ್ಳೆಯದಾಗಲು ಅನ್ನೋಂಥ ನಿಟ್ಟಿನಲ್ಲಿ ಮಳೆಯನ್ನು ಬೇಡ್ಕೊಂಡಿದ್ದೀವಿ. ಆ ಗೊರವಯ್ಯನ ಪೂಜೆ ಅತ್ಯುತ್ತಮವಾಗಿ ಸಾಂಗವಾಗಿ ನಡೆದು ನಮ್ಮ ಪೂಜೆ ಅವ್ರಿಗೆ ಇಷ್ಟವಾಗಿ ಇನ್ನು 3 ದಿನದಲ್ಲಿ ಮಳೆ ಆಗ್ತದೆ ಅಂತ ಹೇಳ್ತಿದ್ದಾರೆ. ಈ ಮೂಲಕ ರೈತರಿಗೆ ಒಳ್ಳೆ ಮಳೆ ಬೆಳೆಯಾಗಿ ಒಳ್ಳೆ ಫಲವನ್ನು ಕೊಡಲಿ ಅಂತಂದೇಳಿ ನಮ್ಮ ಕರುನಾಡ ಕಲಿಗಳ ಕ್ರಿಯಾಶೀಲ ಸಮಿತಿ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ.